ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಬಿಸಿ ಸುದ್ದಿ ವಾಹಿನಿಯ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕನ್ನಡ ನಾಡಿನ ವಿನೂತನ ಕಾರ್ಯಕ್ರಮಗಳನ್ನು ಕೊಡುವಂಥ ಅನೇಕ ವಾಹಿನಿಗಳ ಮಧ್ಯದಲ್ಲಿ ಬಿಸಿ ಸುದ್ದಿ ವಾಹಿನಿಯು ಹಿರಿಯರಿಗೆ, ಮಕ್ಕಳಿಗೆ, ಓದುಗರಿಗೆ, ಪರೀಕ್ಷಾರ್ಥಿಗಳಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಮುನ್ನಡೆದಿದೆ. ಇಂದು ಕನ್ನಡ ನಾಡಿನ ಈ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಕೋಟೆ ನಾಡಿನ ಕಾವ್ಯ ಪರಿಚಯ ಎನ್ನುವ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಚಿತ್ರದುರ್ಗದಲ್ಲಿ ಬಾಳಿ ಬೆಳಗಿದಂತಹ ತರಾಸು, ತಳುಕಿನ ವೆಂಕಣ್ಣಯ್ಯ, ಕೃಷ್ಣಶಾಸ್ತ್ರಿ, ಸಿರಿಯಜ್ಜಿ, BL ವೇಣು, ರಾಜಶೇಖರಪ್ಪ, ಅಗಸನಕಟ್ಟೆ, ಮಿರಾಸಬೇಳಿ ಶಿವಣ್ಣ, ತಾರಿಣಿ ಶುಭದಾಯಿನಿ ಮುಂತಾದಂತಹ ಮಹನೀಯರನ್ನು ಮಡಿಲಲ್ಲಿಟ್ಟುಕೊಂಡು ಸಾಕಿದ ಈ ಕೋಟೆ ಇಂದು ವಿನೂತನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಕನ್ನಡ ನಾಡಿನ ಕಾವ್ಯ ಪರಂಪರೆಗೆ ಚಿತ್ರದುರ್ಗದ ಕೊಡುಗೆ ಅಪಾರ. ಅಂತೆಯೇ ಇಲ್ಲಿ ಹುಟ್ಟಿದಂತಹ ಕವಿಗಳು, ಲೇಖಕರು, ದಾರ್ಶನಿಕರು ತಮ್ಮ ಅನುಭವಗಳ ಮೂಸೆಯಿಂದ ಲೇಖನಗಳನ್ನು, ಕತೆ, ಕಾದಂಬರಿ, ಕಾವ್ಯಗಳನ್ನು ರಚಿಸುತ್ತಾ ಸಾಗಿದ್ದಾರೆ. ಅಂತಹ ಅವರ ಪರಿಚಯವನ್ನು ಮಾಡುವ ಈ ಕಾರ್ಯಕ್ರಮವೇ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ. ಇಂದು ನನ್ನೊಟ್ಟಿಗೆ ವೇದಿಕೆಯಲ್ಲಿರುವಂತಹವರು ಚಿತ್ರದುರ್ಗದ ನಿವೃತ್ತ ಇಂಗ್ಲಿಷ್ ಉಪನ್ಯಾಸಕಿಯಾದಂತಹ ಶ್ರೀಮತಿ ಶೈಲಾ ಮೇಡಮ್ ರವರು. ಶ್ರೀಮತಿ ಶೈಲಾ ಜೈಕುಮಾರ್ ಅವರು ಈ ನಿವೃತ್ತ ಆಂಗ್ಲ ಭಾಷಾ ಉಪನ್ಯಾಸಕಿಯಾಗಿ, ಉತ್ತಮ ವಾಗ್ಮಿಯಾಗಿ, ನಿರೂಪಕಳಾಗಿ, ಕತೆಗಾರಳಾಗಿ ಈ ನಾಡಿನಲ್ಲಿ ಹೆಸರಾಂತ ಮಹಿಳಾ ಕವಿಯತ್ರಿಯಾಗಿಯೂ ಸಹ ಹೆಸರು ಮಾಡಿದ್ದಾರೆ. ಅವರು ಬರೆದಂತಹ ಉತ್ತರೆಯ ಸ್ವಗತ ಮತ್ತು ಅಹಲ್ಯಾಂತರಂಗ ಎನ್ನುವ 2 ಕೃತಿಗಳು ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಅಂತಹ ಸಹೋದರಿ ಶ್ರೀಮತಿ ಶೈಲಾ ಜೀವ್ಕುಮಾರ್ ಅವರನ್ನು ನಾನೀಗ ಪರಿಚಯಿಸುತ್ತಿದ್ದೇನೆ. ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ತೆ ಸರ್. ಮೇಡಮ್, ತಾವು ಒಬ್ಬ ಯಶಸ್ವಿ ನಿರೂಪಕಿಯಾಗಿ, ಕತೆಗಾರರಾಗಿ, ನಿವೃತ್ತ ಆಂಗ್ಲ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದವರು. ಈ ಒಬ್ಬ ಹೆಣ್ಣು ಮಗಳು ಇಷ್ಟೆಲ್ಲ ಪಾತ್ರಗಳನ್ನು ಮಾಡುವುದರ ಜೊತೆಗೆ ಕವನ ಕಟ್ಟುವಂತಹ ಒಂದು ಮಹತ್ತರವಾದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಇಂತಹ ಕಾರ್ಯಕ್ಕೆ ನಿಮಗೆ ಪ್ರೇರಣೆಯಾದಂತಹ ಪ್ರಸಂಗ ಯಾವುದು? ಸರ್, ನಾನು ಪ್ರಥಮ PUCಯಲ್ಲಿದ್ದಾಗ DH ಲಾರೆನ್ಸ್ದು ದ ವರ್ಕ್ ಆಫ್ ಕ್ರಿಯೇಷನ್ ಅಂತ ಒಂದು ಪದ್ಯ ನಮ್ಮ ಸರ್ ಕಾಂತರಾಜ್ ಸರ್ ಪಾಠ ಮಾಡ್ತಿದ್ದಾಗ ತುಂಬ ಇಂಪ್ರೆಸ್ ಆಗಿದ್ದೆ. ಸೃಷ್ಟಿಯ ಕಾರ್ಯ ಅನ್ನೋದು ಹೇಗಾಗುತ್ತೆ ಅನ್ನೋದಕ್ಕೆ ಈ ಕವನಗಳನ್ನ ಬರೆಯೋದು ಕೂಡ ಸೃಷ್ಟಿ ಕಾರ್ಯಕ್ಕೆ ಹೋಲಿಸಿರೋದ್ರಿಂದ ಭಾಳ ಖುಷಿಯಾಯಿತು. ಅದನ್ನೇ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದಾಗ, ನಿನಗೆ ಸಾಧ್ಯ ಆದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡು ಅಂತಂದರು. ಓಕೆ. ನಾನು ಫಸ್ಟ್ PUCಯಲ್ಲಿದ್ದಾಗ ನಾನು ಆ ಕವನವನ್ನು ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಸರ್ಗೆ ತೋರಿಸಿದಾಗ, ಲಾರೆನ್ಸ್ ಅಷ್ಟು ಸುಲಭ ಅಲ್ಲಮ್ಮ, ಇದಕ್ಕೆ ಯಾಕೆ ಪ್ರಥಮ ಪ್ರಯತ್ನದಲ್ಲೇ ಇದನ್ನು ಯಾಕೆ ಪ್ರಯತ್ನ ಮಾಡಿದೆ ಅಂತ ಕೇಳಿದರು. ನನಗಿಷ್ಟ ಸರ್ ಅಂತಂದೆ. ಬರೆದು ತಗೊಂಡೋಗಿ ತೋರಿಸ್ದೆ. ಅವ್ರು ಮೆಚ್ಕೊಂಡು ಬೆನ್ನು ತಟ್ಟಿದ್ರು. ಆಗ ನನಗೆ ಕವನಗಳ ಬಗ್ಗೆ ಒಂದಷ್ಟು ಆಸಕ್ತಿ ಮೂಡಿತು. ಕವನ ನನ್ನ ಬಟ್ಟಲಿನ ಚಹಾ ಖಂಡಿತ ಅಲ್ಲ, ಆದರೆ ಒಂದು ಪ್ರಯತ್ನ ಅಷ್ಟೆ. ನನಗೆ ಕತೆ, ಲೇಖನಗಳೇ ಭಾಳ ಇಷ್ಟ. ನನಗೆ ಅಲ್ಲ, ನಾವು ಒಬ್ಬ ನಿರೂಪಕಿಯಾಗಿ, ವಾಗ್ಮಿಯಾಗಿ ನೋಡಿದಂಥ ಶೈಲಾ ಮೇಡಮ್ರವರು ಬಹುಶಃ ನೀವು ಹೇಳುವ ಪ್ರಸಂಗ ರಾಷ್ಟ್ರಕವಿ ಕುವೆಂಪುರವರ ಬದುಕಿನಲ್ಲಿ ನಡೆದ ಪ್ರಸಂಗಕ್ಕೆ ಬಹಳ ಹತ್ತಿರದಲ್ಲಿರುವಂಥ ಒಂದು ಪ್ರಸಂಗ. ಅವರು ಸಹ ಆರಂಭದಲ್ಲಿ ಇಂಗ್ಲೀಷಿನ ಪ್ರಭಾವಕ್ಕೊಳಗಾಗಿ, ನಂತರದಲ್ಲಿ ಕನ್ನಡದ ಕವಿಯಾಗಿ, ಶ್ರೇಷ್ಠ ಲೇಖಕರಾಗಿ ಒಡಮೂಡಿದವರು. ಬಹುಶಃ ಚಿತ್ರದುರ್ಗದ ಆ ಥರದ ಒಂದು ಪರಿಸರಕ್ಕೆ ಸಾಕ್ಷೀಭೂತರಾಗಿರುವಂಥವ್ರು ನೀವು. ಜೊತೆಗೆ ನಿಮ್ಮ ತಾಯಿಯ ಪ್ರೇರಣೆಯ ಮಾತು ಇಷ್ಟೆತ್ತರಕ್ಕೆ ಕೊಂಡೊಯ್ದಿದೆ ಅನ್ನುವ ಅಭಿಮಾನದ ನುಡಿ ಇದೆಯಲ್ಲ, ಇದು ಪ್ರತಿಯೊಬ್ಬ ಲೇಖಕಿಯರಿಗೆ ಒಂದು ಸ್ಫೂರ್ತಿಯಾಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ಇಂತಹ ಒಂದು ಅನುಭವವನ್ನು ಇಟ್ಟುಕೊಂಡು ಬದುಕನ್ನು ಕಟ್ಟಿಕೊಂಡು ಒಬ್ಬ ಗೃಹಸ್ಥೆಯಾಗಿ, ಉಪನ್ಯಾಸಕ್ಕಾಗಿ, ಸಾಹಿತಿಯಾಗಿ ಹೆಸರು ಮಾಡಿರುವ ನೀವು ಬರೆದ ಒಂದು ಕವನವನ್ನು ಇದೀಗ ವಾಚನ ಮಾಡಿ. ಸರ್, ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತು ನಾನು ಹೇಳಲೇಬೇಕು, ಆಮೇಲೆ ಕವನ ಹೇಳಿ. ನಾನು 4ನೇ ಕ್ಲಾಸಲ್ಲಿದ್ದಾಗ ತುಂಬ ಉದ್ದ ಕೂದಲುಗಳು, ತಲೆ ಬಾಚುವ ಹಾಗೆಲ್ಲ ಅಳೋದು. ಈ ಅಳು ನಿಲ್ಲಿಸ್ಲಿಕ್ಕೆ ನನ್ನಮ್ಮ ನನಗೆ ಕತೆ ಹೇಳ್ತಾ ಇದ್ರು. ಕತೆ ಮುಗಿತಿದ್ರು, ಆದರೆ ಜಡೆ ಮುಗಿತಿರ್ಲಿಲ್ಲ, ಅಳೋದು ಮುಗಿತಾನೇ ಇರಲಿಲ್ಲ. ಹಾಗಾಗಿ ನನ್ನಮ್ಮ ನಮ್ಮ ಮನೆಯಲ್ಲಿದ್ದ ಒಂದು ಪುಸ್ತಕದ ಬೀರು ಮುಂದೆ ನಿಲ್ಲಿಸಿ ಒಂದು ಪುಸ್ತಕ ತೆಗೆದುಕೊಟ್ಟು, ಓದು ಇದನ್ನ ಅಂತ ಹೇಳಿದರು. ಆ ಪುಸ್ತಕ ಅನಾಕ್ರು ಅವರ ಕಣ್ಣೀರು ಅಂತ, ಕಣ್ಣೀರು ಕಾದಂಬರಿ.
ಅಲ್ಲಿಂದ ನನ್ನ ಸಾಹಿತ್ಯಕ್ಕೆ ಪ್ರಯಾಣ ಶುರುವಾಗಿದ್ದು. ಆ ಪುಸ್ತಕ ಓದ್ತಾ ಓದ್ತಾ ನನಗೆ ಮತ್ತಷ್ಟು ಓದಬೇಕು ಅಂತ ಅನಿಸಿದ್ದು. ಸಾಹಿತ್ಯಿಕ ಬರವಣಿಗೆಗೆ, ಸಾಹಿತ್ಯಿಕ ಓದುವಿಕೆಗೆ ಪ್ರೇರಣೆ, ಪೋಷಣೆ ಎಲ್ಲ ನನ್ನ ಅಮ್ಮನೇ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಒಬ್ಬರ ಪ್ರೇರಣೆ ಬಹಳ ಅವಶ್ಯಕ. ಅದರಲ್ಲೂ ತಾಯಿಯ ಮಾತು ಅಥವಾ ತಾಯಿ ನುಡಿ ಇದೆಯಲ್ಲ, ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ನಿಮ್ಮಂಥ ಅನೇಕ ಲೇಖಕಿಯರ ತಾಯಂದಿರ ಪರಿಚಯವನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಆ ತಾಯಿಯ ಪ್ರಭಾವದಿಂದ ಒಳಗಾಗಿ ನೀವು ಬರೆದಂಥ ಒಂದು ಕವನವನ್ನು ಇದೀಗ ವಾಚನ ಮಾಡಿ. ನನ್ನ ಕವನದ ಶೀರ್ಷಿಕೆ ಅಹಲ್ಯಾಂತರಂಗ. ಅಹಲ್ಯಾಂತರಂಗ. ಗೆಳತಿ, ರಾಮ ಪಾದ ಸ್ಪರ್ಶಕ್ಕೆ ಮತ್ತೆ ಮನುಜಳಾದೆಯಂತೆ. ಹೌದೆ ಹೌದೆ, ಮಾತನಾಡೆ ಸಖಿ ಮಾತನಾಡೆ. ಮೌನವೇಕೆ ಪುನಃ ಕಲ್ಲಾದೆಯ? ಜಡವಾಗಬೇಡ ಬಡವಾಗಬೇಡ, ಸುಂದರಿ ಸ್ಫೋಟಿಸು ಒಡಲುರಿಯ. ಸುಂದರಿ ಸ್ಫೋಟಿಸು ಒಡಲುರಿಯ, ಅರಿಯಲಿ ಈ ಜಗ. ಮುಖ ನೋಡಿದಳಾಕೆ ಸುಮ್ಮನೆ, ಶಿರವೆತ್ತಿದಳು ಬಿಮ್ಮನೆ. ನಿಧಾನವಾಗಿ ಮುತ್ತು ಪೋಣಿಸಿದಳು ಅಹಲ್ಯೆ. ನಿಧಾನವಾಗಿ ಮುತ್ತು ಪೋಣಿಸಿದಳು ಅಹಲ್ಯೆ. ಏನು ಹೇಳಲೆ ನಾನು ನನ್ನ ವೇದನೆಗಳನ್ನೇ, ಬಿಕ್ಕಳಿಕೆಗಳನ್ನೇ, ನರಳಿಕೆಗಳನ್ನೇ. ಏನು ಹೇಳಲಿ ಗೆಳತಿ, ಏನು ಹೇಳಲಿ ನಾನು? ಕ್ಷಣ ಮೌನವನಾಂತಳು, ಕ್ಷಣ ಕಳೆಯೇ ಶ್ರಾವಣದ ಮಳೆಯಾದಳು ಅವಳು. ಕ್ಷಣ ಕಳೆಯೇ ಶ್ರಾವಣದ ಮಳೆಯಾದಳು ಅವಳು. ಸುರಿದಳು ಸುರಿದಳು ಒಂದೇ ಸಮನೆ ಸುರಿದಳು. ಲೋಕದ ಕಣ್ಣಿಗೆ ಅನುರೂಪ ದಾಂಪತ್ಯ, ಅದರೊಳಗಿಲ್ಲ ಕಿಂಚಿತ್ತೂ ಸತ್ಯ. ಹೆಣಗಾಡಿ ಹೆಣವಾಗುತ್ತಿದ್ದೆ ನಿತ್ಯ, ಅಸಮ ವಿಷಮ ಸಾಂಗತ್ಯವದು. ಎಲ್ಲವೂ ಇತ್ತು, ಏನೂ ಇಲ್ಲ. ತಣ್ಣೀರ ಸ್ನಾನ, ತಣ್ಣನೆಯ ಮೌನ, ಸದಾ ಧ್ಯಾನ. ತಣ್ಣೀರ ಸ್ನಾನ, ತಣ್ಣನೆಯ ಮೌನ, ಸದಾ ಧ್ಯಾನ. ಎಲ್ಲವೂ ಇತ್ತು, ಏನೂ ಇಲ್ಲ. ಬೆಳಗಿನ ಸವಿನಿದ್ದೆಯ ಸ್ವಾದವಿಲ್ಲ, ಬೆಚ್ಚನೆಯ ಆಸ್ವಾದವಿಲ್ಲ. ಪುಳಕವಿಲ್ಲ, ಸುಖವಿಲ್ಲ, ಸೊಗವಿಲ್ಲ. ಕಾಂತೆ ಬಯಸಿದ ಏಕಾಂತವಿಲ್ಲ, ಕಾಂತೆ ಬಯಸಿದ ಏಕಾಂತವಿಲ್ಲ. ಎದೆಯ ರಾಗಕ್ಕೆ ಅರಳಲಿಲ್ಲ, ಕಣ್ಣ ಬಣ್ಣಕ್ಕೆ ಚಲಿಸಲಿಲ್ಲ. ಪುರುಷ ಪ್ರಕೃತಿಗೆ ಮಣಿಯಲಿಲ್ಲ. ಆತ ವಸಂತದಲ್ಲೂ ಸಂತ, ಆತ ವಸಂತದಲ್ಲೂ ಸಂತ. ಜೋಡಿ ಜಿಂಕೆಗಳು, ಅಂಕೆ ಶಂಕೆ ಇಲ್ಲದ ಗುಬ್ಬಿ ಗೊರವಂಕಗಳು, ತಳಕು ಹಾವುಗಳು, ಅವ್ಯಕ್ತ ನೋವುಗಳು. ಬದಲಾಗದ ಪರಿ, ಅಂತರವಿಲ್ಲದ ದಿನಚರಿ. ಆಶ್ರಮ, ತಪಸ್ಸು, ಹೋಮ, ಹವಿಸ್ಸು, ಇಷ್ಟೇನ ಪೂರ್ತಿ ಆಯುಸ್ಸು. ಬದಲಾಗದ ಪರಿ, ಅಂತರವಿಲ್ಲದ ದಿನಚರಿ. ಪತಿವ್ರತೆಯ ಸೋಗು ಅಸಹ್ಯವೆನಿಸಿತ್ತು, ಸಹಧರ್ಮಿಣಿಯ ಅರ್ಥ ಸತ್ತಿತ್ತು. ಮಾತು ಹೆಣವಾಗಿತ್ತು, ಗೌತಮನ ನಿರ್ಭಾವ ರೊಚ್ಚಿಗೆಬ್ಬಿಸಿತ್ತು. ಸಹಸ್ರಾಕ್ಷನ ನಗು ಕಾಡುತ್ತಿತ್ತು. ಪತಿವ್ರತೆಯ ಸೋಗು ಅಸಹ್ಯವೆನಿಸಿತ್ತು, ಸಹಧರ್ಮಿಣಿಯ ಅರ್ಥ ಸತ್ತಿತ್ತು. ಮಾತು ಹೆಣವಾಗಿತ್ತು, ಗೌತಮನ ನಿರ್ಭಾವ ರೊಚ್ಚಿಗೆಬ್ಬಿಸಿತ್ತು. ಸಹಸ್ರಾಕ್ಷನ ನಗು ಕಾಡುತ್ತಿತ್ತು. ತಪ್ಪು ಒಪ್ಪುಗಳ ಮನಮಂಥನ, ತರ್ಕ ಕುತರ್ಕಗಳ ಘರ್ಷಣೆ. ಮೇಲುಗೈಯಾಗಿದ್ದು ಹೃದಯದ ಭಾವ. ಸೋತಿದ್ದು ಇಂದ್ರನಲ್ಲ, ಗೆಲ್ಲಬೇಕಿತ್ತು ನಾನೇ ಸೋತೆ. ಗೆಲ್ಲಬೇಕಿತ್ತು ನಾನೇ ಸೋತೆ. ಔದಾಸೀನ್ಯಕ್ಕೆ ರೋಸಿತ್ತು ಮನ, ಚೆಲುವಿಗೆ ಧನ್ಯತೆ ಬೇಕಿತ್ತು. ಆತ ಕೊಟ್ಟ ಒಡವೆ ವಸ್ತು ನನಗೆ ಅವಗೆ ಗೊತ್ತು. ರಾಗ ಚಂದನ ಭಾವ ಬಂಧನ, ಜಗದ ಗೊಡವೆ ನನಗಿಲ್ಲ. ಎಲುಬಿಲ್ಲದ ನಾಲಿಗೆ ಹೊರಳಲಿ ಹೇಗಾದರೂ, ಎಲುಬಿಲ್ಲದ ನಾಲಿಗೆ ಹೊರಳಲಿ ಹೇಗಾದರೂ. ಜಗದ ಗೊಡವೆ ನನಗಿಲ್ಲ. ನಾನೀಗ ಸುಖಿ ಹೇ ಸಖಿ, ನಾನೀಗ ಸುಖಿ ಹೇ ಸಖಿ. ಜಗದ ಗೊಡವೆ ನನಗಿಲ್ಲ. ಮಳೆ ನಿಂತಿತ್ತು, ಇಳೆ ತಣಿದಿತ್ತು. ಅಹಲ್ಯೆಯ ಮನ ಅಳಾರಾಗಿತ್ತು,
ಅಹಲ್ಯೆಯ ಮನ ಅಳಾರಾಗಿತ್ತು. ನಮಸ್ಕಾರ. ಅಹಲ್ಯ ಅಂತರಂಗ ಕವನ ಒಂದು ರೀತಿಯಲ್ಲಿ ಎಲ್ಲವೂ ಇದ್ದು ಏನನ್ನೂ ಅನುಭವಿಸದ ಒಳ ತುಟಿ ಅಥವಾ ಒಳನೋಟ, ಆ ಮನದ ಬಯಕೆಗಳನ್ನು ಈಡೇರಿಸಿಕೊಳ್ಳಲಾದಂಥ ಅಡೆತಡೆಗಳು, ತನ್ನ ಕರೆಗೆ ಹೋಗಡದೇ ಇರುವಂಥ ಪ್ರಕೃತಿ, ದೈವ, ಇವೆಲ್ಲವುಗಳ ಬಗ್ಗೆ ಒಂದಷ್ಟು ಕೋಪತಾಪಗಳನ್ನು ವ್ಯಕ್ತಪಡಿಸುವ ಈ ಕವನ ಭಾಳ ಹೃದಯಂಗಮವಾಗಿ ಮೂಡಿಬಂದಂತಹ ನಿಮ್ಮ ಅಮೃತಾಸ್ತಿಯಿಂದ ಬಂದ ಒಂದು ಕವನ. ಹಾಗಾದರೆ ಈ ಕವನದ ಮೂಲಕ ನೊಂದ ಮನಸ್ಸುಗಳಿಗೆ ನಿಮ್ಮ ಅನುಭವದ ನುಡಿ ಏನು? ಸರಿ, ನೊಂದ ಮನಸ್ಸುಗಳಿಗೆ ಅನುಭವದ ನುಡಿ ಅನ್ನೋದಕ್ಕಿಂತ ಇಂತಹದ್ದೊಂದು ಪರಿಸ್ಥಿತಿ ಈಗಲೂ ಇದೆ ಹೆಣ್ಮಕ್ಳಲ್ಲಿ. ಸಂಪ್ರದಾಯದ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡಿರೋರು, ಲಕ್ಷ್ಮಣ ರೇಖೆಗಳನ್ನ ದಾಟದೆ ಒದ್ದಾಡ್ತಾ ಇರೋರು, ಅವರ ಪರಿಸ್ಥಿತಿಯನ್ನ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಹಾಗಾದ್ರೆ ನಿರ್ಲಿಪ್ತತೆಯತ್ತ ಮನಸ್ಸು ಅರಳೋದಿಕ್ಕೆ ಏನು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಹುಡುಕಬಹುದಿತ್ತಲ್ಲ? ಎಲ್ಲ ಮನಸ್ಸನ್ನ, ಪುರುಷ ಮನಸ್ಸನ್ನ ಒಲಿಸ್ಕೊಂಡು ಸುಖ ಸಂಸಾರದತ್ತಿಗೆ ಸೆಳೆಯಬಹುದಾದಂಥ ಎಲ್ಲ ತತ್ವಗಳನ್ನ ಬಳಸ್ಕೊಳ್ಬಹುದಾಗಿದ್ರು ಸಹ ಆಕೆಯ ಮನಸ್ಸು ಯಾಕೆ ಒಂದು ನಿರ್ಲಿಪ್ತತೆಗಡೆ ವಾಲ್ತು? ನಿರ್ಲಿಪ್ತತೆ ಅಂತೇನಿಲ್ಲ, ಆಕೆ ಇಷ್ಟಪಟ್ಟಿದ್ಲು, ಇಂದ್ರನ ಜೊತೆ ಇರಬೇಕಂತ ಅಂದುಕೊಂಡಿದ್ಲು. ಅವಳು ಅಂದುಕೊಂಡಿದ್ದು ಸಾಧ್ಯ ಆಯಿತು. ಇದು ಕೆಲವು ಸರ್ತಿ ದಾಂಪತ್ಯದಲ್ಲಿ ವಿಷಮ ಅನ್ನೋದು ಇದ್ದೇ ಇರುತ್ತೆ. ಆ ವಿಷಮ ದಾಂಪತ್ಯವನ್ನು ಹೋಗಲಾಡಿಸಲು ಒಂದು ಪ್ರಯತ್ನ ಮಾಡಿಕೊಂಡ್ಲು. ಇದನ್ನ ತಪ್ಪು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಸರಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಸಂಪ್ರದಾಯಗಳು ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಕಾಡ್ತವೆ. ಗಂಡು ಮಕ್ಕಳಿಗೆ ಇಲ್ಲದೆ ಇರುವಂತ ಸ್ವಾತಂತ್ರ್ಯ, ಗಂಡು ಮಕ್ಕಳಿಗೆ ಇರುವಂತಹ ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಕಡಿಮೆನೆ. ಲಕ್ಷ್ಮಣ ರೇಖೆ ದಾಟುವಂತ ಹೆಣ್ಮಕ್ಳು ಕೂಡ ತುಂಬಾ ಕಡಿಮೆನೆ. ಈಚಿನ ದಿನಗಳಲ್ಲಿ ಇದು ಕೂಡ ಸಾಧ್ಯ ಆಗ್ತಾ ಇದೆ. ನಾನು ಬರೆದ ಕಾಲಕ್ಕೆ ಇದು ಪ್ರಸ್ತುತ ಅಂತ ಅನ್ಸುತ್ತೆ. ಖಂಡಿತ ಆ ಹೊತ್ತಿನ ದಿನಮಾನಗಳಲ್ಲಿ ನಿಮ್ಮ ಓದು ಮತ್ತು ನೋಡಿದ ಮಿತಿ ಒಳಗೆ ಬಹಳ ಅದ್ಭುತವಾದಂಥ ಒಂದು ಬದುಕನ್ನು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಮತ್ತೊಂದು ವಿಭಿನ್ನವಾದಂಥ ಕವನವನ್ನು ಓದುಗರ ಮುಂದಿಡುವ ಪ್ರಯತ್ನ ಮಾಡಿದೆ. ಇನ್ನೊಂದು ಕವನ ರೈತನ ಹೆಂಡತಿ ಅಂತ. ರೈತನ ಹೆಂಡತಿ. ನೀನಂತೂ ವಿಷ ಉಂಡೆ, ನನ್ನ ಬದುಕಿಗೆ ವಿಷ ಇಟ್ಟೆ. ನೀನಂತೂ ವಿಷ ಉಂಡು ನನ್ನ ಬದುಕಿಗೆ ವಿಷವಿಟ್ಟೆ. ಸಾಲಗಾರರಿಂದ ನೀನು ಪಾರಾದೆ, ಹೆಣ್ಣೆಂಗ್ಸು ನಾನು ತಲೆ ತಗ್ಗಿಸಿದೆ. ಸಾಲಗಾರರಿಂದ ನೀನು ಪಾರಾದೆ, ಹೆಣ್ಣೆಂಗ್ಸು ನಾನು ತಲೆ ತಗ್ಗಿಸಿದೆ. ಹತ್ತಿಯ ಬೆಳೆ ಕೈ ಹತ್ತಲಿಲ್ಲವೆಂದು ನೀನು ನೆಲ ಹತ್ತಬೇಕೆ? ಬದುಕಿನ ಬಂಡಿ ಎಳೆಯಲು ನಾನಿರಲಿಲ್ಲವೇ ನಿನ್ನ ಜೊತೆಯಲ್ಲಿ? ಹತ್ತಿಯ ಬೆಳೆ ಕೈ ಹತ್ತಲಿಲ್ಲವೆಂದು ನೀನು ನೆಲ ಹತ್ತಬೇಕೆ? ಬದುಕಿನ ಬಂಡಿ ಎಳೆಯಲು ನಾನಿರಲಿಲ್ಲವೇ ನಿನ್ನ ಜೊತೆಯಲ್ಲಿ? ಹೌದು, ಬೆಳೆ ಹಾಳಾಗಿತ್ತು, ಸಾಲ ಹೆಗಲೇರಿತ್ತು, ಮನೆತನದ ಗೌರವ ಮಣ್ಣು ಪಾಲಾಗಿತ್ತು, ಎದೆಯೊಡೆದಿತ್ತು, ಹೃದಯ ಚೂರಾಗಿತ್ತು. ಆದರೆ ಒಮ್ಮೆಯಾದರೂ ಯೋಚಿಸಲಿಲ್ಲವೇ ನೀನು? ನನ್ನ ಕೃಷಕಾಯದ ಬೆನ್ನು ನಿನ್ನ ಮಕ್ಕಳ ಭಾರ ಹೊರುವುದೆಂತೆಂದು? ಒಮ್ಮೆಯಾದರೂ ಯೋಚಿಸಬೇಕಿತ್ತು ನೀನು. ನನ್ನ ಕೃಷಕಾಯದ ಬೆನ್ನು ನಿನ್ನ ಮಕ್ಕಳ ಭಾರ ಹೊರುವುದೆಂತೆಂದು. ಹತ್ತಿಗೆ ರೋಗ ಹತ್ತಿತ್ತು, ನೀನು ನೆಲ ಹತ್ತಿದ್ದೆ. ಮನದಲ್ಲಿ ಮೂಡಲಿಲ್ಲವೇ, ಕಾಡಲಿಲ್ಲವೇ ನನ್ನ ಬಸಿರ ಬೆಳೆಗಳು? ಇನ್ನೂ ಬಲಿಯದ ಎಳೆಯ ಸಸಿಗಳು? ಬಿರುಗಾಳಿಗೆ ಬಿಟ್ಟು ಬಿಡಲೆ ಅವನ್ನು? ಅವು ಬಗ್ಗಬೇಕೆ, ಬತ್ತಬೇಕೆ, ಸತ್ತು ಸುಡುಗಾಡು ಸೇರಬೇಕೆ? ಇದೆಂತಹ ಪಲಾಯನವಾದ! ಉಸಿರೂ ಭಾರವಾಯಿತೆ ಉಸುರು ದೊರೆಯೇ, ಉಸಿರೂ ಭಾರವಾಯಿತೆ ಉಸುರು ದೊರೆಯೇ. ಗಟ್ಟಿ ಗುಂಡಿಗೆಯ ಜಟ್ಟಿಯಾಗಲು ಮುಷ್ಟಿಯಾಗಲು ಗಟ್ಟಿ ಗುಂಡಿಗೆಯ ಜಟ್ಟಿಯಾಗಲು ಮುಷ್ಟಿಗಟ್ಟಲು ಕಲಿಸಬೇಕು ಕಂದಮ್ಮಗಳಿಗೆ. ಬದುಕುವುದು ಹಿಡಿ ಅನ್ನಕ್ಕಲ್ಲ, ಹುಟ್ಟುವುದು ಆತ್ಮಹತ್ಯೆಗಲ್ಲ, ವಿಷ ಉಂಡು ತಣ್ಣಗಾಗಲಲ್ಲ. ಕಲಿಸುತ್ತೇನೆ ದಿಟ್ಟ ಹೆಜ್ಜೆಯನ್ನಿರಿಸಲು. ಸಾಯುವುದೇನು ದೊಡ್ಡದಲ್ಲ, ಕ್ಷಣದಲ್ಲಿ ಸಾಯಬಹುದು.
ಆದರೆ ನಾನು ಬದುಕನ್ನು ಅಪ್ಪುತ್ತೇನೆ, ಒಪ್ಪುತ್ತೇನೆ. ನಾನು ಬದುಕನ್ನು ಅಪ್ಪುತ್ತೇನೆ, ಒಪ್ಪುತ್ತೇನೆ. ನಾನು ರೈತನಲ್ಲ, ನಾನು ನಾನು ರೈತನ ಹೆಂಡತಿ, ನಾನು ರೈತನ ಹೆಂಡತಿ. ನಮಸ್ಕಾರ. ಕೃಷಿ ಬದುಕಿನ ಒಂದಷ್ಟು ಚಿತ್ರಣವನ್ನು ಕಟ್ಟಿಕೊಡ್ತಾ, ಕೃಷಿಯ ಬದುಕಿನ ಬೆಳೆಗಳ ಏರುಪೇರುಗಳ ಜೊತೆಯಲ್ಲಿ ತನ್ನ ಒಡಲಲ್ಲಿರುವಂತಹ ಕುಡಿಗಳನ್ನು ಬೆಳೆಸುವ ಒಂದು ಸಂಕಲ್ಪ, ರೈತನಿಗೆ ಹೆಗಲಾಗಿ ಅಂದರೆ ಗಂಡನಿಗೆ ಹೆಗಲಾಗಿ ಸಂಸಾರದ ನಗು ಹೊರೋದಕ್ಕೆ ನಾನಿದ್ದೇನೆ, ಆತ್ಮಹತ್ಯೆ ಒಂದು ಶಾಪ ಆಗಬಾರ್ದು, ಅದನ್ನು ಮೆಟ್ಟಿ ನಿಂತು ಬದುಕನ್ನು ಕಟ್ಟಿಕೊಳ್ಳೋಣ ಅನ್ನುವಂಥ ಒಂದು ಅಭಯದ ನುಡಿಯನ್ನು ಹೇಳುವಂತಹ ತಾಯಿಯ ನುಡಿ ನಿಜಕ್ಕೂ ಸಹ ಮನಮುಟ್ಟುವಂತಹ ಸಂದೇಶವನ್ನು ಕೊಡ್ತಾ ಇತ್ತು. ಆದರೂ ಸಹ ಈ ಹೊತ್ತಿನ ಎಲ್ಲ ಆಧುನಿಕತೆಯ ವಿದ್ಯಮಾನಗಳಲ್ಲಿಯೂ ಒಂದು ಕಡೆ ರೈತರ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು, ಮತ್ತೊಂದು ಕಡೆ ಪ್ರಕೃತಿಯ ವಿಕೋಪಗಳು, ಮಗದೊಂದು ಕಡೆ ಸಾಲ ಸೂಲದ ಬಾಧೆಗೆ ಸಿಕ್ಕು ಒದ್ದಾಡುವಂಥ ರೈತ ಬಂಧುಗಳಿಗೆ ನಿಮ್ಮ ಸಂದೇಶ ಏನು? ಸರ್, ನಾವು ಬಾಯಿ ತುಂಬ ರೈತನ ಹೊಗಳ್ತೀವಿ. ನೇಗಿಲ ಯೋಗಿ ಅಂತೀವಿ, ಭೂಮಿ ತಾಯಿಯ ಚುಚ್ಚಲ ಮಗ ಅಂತೀವಿ, ಅನ್ನದಾತ ಅಂತೀವಿ, ಅನ್ನದಾತ ಹೀಗೆಲ್ಲ ಕರಿತೀವಿ. ಆದರೆ ಈಗ ಅಫಿಷಿಯಲ್ ಆಗಿ ವರ್ಕ್ ಮಾಡಬೇಕು, ವೈಟ್ ಕಾಲರ್ ಜಾಬ್ಸೇ ಬೇಕು, ನನ್ನ ಅಳಿಯ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ಸೇ ಆಗಬೇಕು ಅಂತ ಆಸೆ ಪಡೋ ಹೊತ್ತಿನಲ್ಲಿ ರೈತರ ಬಗ್ಗೆ ನಿರ್ಲಕ್ಷ್ಯ ಇದೆ. ಆದರೆ ರೈತರು ದುಡಿಲಿಲ್ಲ, ಬೆಳೆ ತೆಗಿಲಿಲ್ಲ ಅಂದರೆ ನಾವು ಹೊಟ್ಟೆ ಹಸಿವಿನಿಂದ ಸಾಯ್ತೀವಿ ಅನ್ನೋದು ಗೊತ್ತಿದ್ದು ಕೂಡ ನಾವು ಆ ಕಡೆ ಅಷ್ಟು ಗಮನ ಕೊಡ್ತಾ ಇಲ್ಲ. ಇನ್ನು ರೈತರಿಗೆ ಸಾಲ ಅಂತ ಕೊಡ್ತಾರೆ, ಸಾಲ ತೀರ್ಸೋಕ್ಕಾಗಲ್ಲ, ಬಡ್ಡಿ ಚಕ್ರ ಬಡ್ಡಿ ಬೆಳೆದ ಮೇಲೆ ಸಾಲ ತೀರಿಸ್ಲಿಕ್ಕಾಗದೆ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ನಿಜ, ಆದರೆ ರೈತನ ಹೆಂಡತಿಯ ಗತಿ ಏನು? ಸಾಲ ಮನ್ನಾ ಆಗಬಹುದು, ಆದರೆ ಸ್ವಾಭಿಮಾನ ಅಡ ಇಡಬೇಕಾಗುತ್ತೆ. ಅವು ಯಾವೂ ಬೇಡ ಅಂತಂದಾಗ ರೈತರ ಕಡೆ ಒಂದಷ್ಟು ಸರ್ಕಾರ ಗಮನ ಕೊಡ್ತಿದೆ, ಇಲ್ಲ ಅಂತಲ್ಲ. ಸಾಲದೊಳಗೆ ಬಡ್ಡಿ ಕಡಿಮೆ ಬಡ್ಡಿ ಅಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಆದರೆ ಇನ್ನಷ್ಟು ಈ ಕಮ್ಯುನಿಸ್ಟ್ ಕಂಟ್ರೀಸ್ ಅಲ್ಲಿ ಮಾಡ್ತಾರಲ್ಲ, ಸಮಾಜವಾದ ಸೋಷಿಯಲಿಸಮ್ ಅಂತ ಎಲ್ಲ ಹೇಳ್ತಾರಲ್ಲ, ಅಲ್ಲಿ ಇಡೀ ಭೂಮಿಯನ್ನೇ ಸರ್ಕಾರದಲ್ಲಿ ವಶದಲ್ಲಿ ಇಟ್ಕೊಂಡು ರೈತರು ಬೆಳೆ ಬೆಳೆದಾಗ ಸರ್ಕಾರನೂ ಜೊತೆಗೆ ನಿಲ್ಲುತ್ತಲ್ಲ, ಆ ಥರದಲ್ಲಿ ಒಂದು ವ್ಯವಸ್ಥೆ ಏನಾದರೂ ನಮ್ಮಲ್ಲೂ ಕೂಡ ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ. ಎಷ್ಟೋ ಜನ ಇವತ್ತು ಅಗ್ರಿಕಲ್ಚರಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ, BSc MSc ಅಂತೆಲ್ಲ ಮಾಡ್ಕೊಳ್ತಿದ್ದಾರೆ. ಅವರು ಕೂಡ ಎಷ್ಟೋ ಜನ ರೈತರಿಗೆ ಒಂದಷ್ಟು ಸಲಹೆ ಸೂಚನೆ ಕೊಡಲಿಕ್ಕೆ ಬರ್ತಿದ್ದಾರೆ ಅಂತಂದ್ರು ಅವ್ರಿಗೂ ಬೆಂಗಳೂರೇ ಬೇಕಾಗುತ್ತೆ ಆಗಲಿ, ರಾಜಧಾನಿಯಲ್ಲೇ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆಗಲಿ, ರೈತರ ಜೊತೆ ಕೈ ಕೆಸರು ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋರು ತುಂಬ ಕಡಿಮೆ ಇದ್ದಾರೆ. ಅಂದರೆ ಒಟ್ಟಾರೆ ರೈತರಿಗೆ ಬರೀ ಮಾತು ಅಥವಾ ಸಾಂತ್ವನಕ್ಕಿಂತ ಅವ್ರ ಜೊತೆ ಕೈ ಜೋಡಿಸಿ ನಿಂತು ಧೈರ್ಯ ತುಂಬಿ ಅವರ ಬದುಕನ್ನು ಕಟ್ಟಿಕೊಡೋ ನಿಟ್ಟಿನಲ್ಲಿ ಎಲ್ಲ ವರ್ಗದ ಜನ, ಎಲ್ಲ ಹಂತದ ವ್ಯಕ್ತಿಗಳು ಪ್ರಯತ್ನ ಪಟ್ಟರೆ ಬದುಕು ಹಸನ ಆಗ್ಬೋದು ಅನ್ನುವ ನಿಮ್ಮ ಕಾಳಜಿಗೆ ಅತ್ಯಂತ ಧನ್ಯವಾದಗಳು ಮೇಡಮ್. ಒಟ್ಟಾರೆ ನಮ್ಮ ಕರೆಗೆ ಹೋಗೊಟ್ಟು ಈ ದಿನದ ಕೋಟೆನಾಡಿನ ಕವಿ ಪರಿಚಯ ಕಾರ್ಯಕ್ರಮದ ಮೊಟ್ಟ ಮೊದಲ ಅತಿಥಿಯಾಗಿ ಇದೊಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಈ ಬಿಸಿ ಸುದ್ದಿ ವಾಹಿನಿ ಲಾಂಚ್ ಮಾಡ್ತಾ ಇದೆ. ಚಿತ್ರದುರ್ಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮದ ಮೂಲಕ ಅಜ್ಞಾತವಾಗಿರುವ ಅಥವಾ ಈಗ ಪ್ರಚಲಿತದಲ್ಲಿರುವ ಅಥವಾ ಇನ್ನು ಬರೆಯೋದಕ್ಕೆ ಆರಂಭಿಸಲಿರುವಂಥ ಎಲ್ಲ ಕವಿ ಮಿತ್ರರನ್ನು ನಾವು ಒಂದು ವೇದಿಕೆಯಲ್ಲಿ ತಂದು ವಾರಕ್ಕೆ ಒಬ್ಬರನ್ನು ಪರಿಚಯ ಮಾಡಿಸಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ನಮ್ಮ ಬಿಸಿ ಸುದ್ದಿ ವಾಹಿನಿಯ ಬಳಗದ ಮುಖ್ಯಸ್ಥರು ಬಹಳಷ್ಟು ಪ್ರಯತ್ನವನ್ನು ಚಿಂತನೆಯನ್ನು ನಡೆಸಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಮೂಲ್ಯವಾದ 2 ಕವನಗಳ ಮೂಲಕ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಬಿಸಿ ಸುದ್ದಿ ವಾಹಿನಿಯ ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು. ನಮಸ್ಕಾರ ಸರ್. ಇಂಥದ್ದೊಂದು ಪ್ರಯತ್ನ ಮಾಡಬೇಕಿತ್ತು. ಬಿಸಿ ಸುದ್ದಿಯ ನಿರ್ವಾಹಕರು ಈ ಕೆಲಸ ಮಾಡ್ತಿರೋದು ಖಂಡಿತ ಶ್ಲಾಘನೀಯ ಅಂತ ಅನಿಸುತ್ತೆ. ಎಷ್ಟೊಂದು ಜನ ಅಜ್ಞಾತರಾಗಿರೋರು ತಮ್ಮ ಕವನಗಳನ್ನ ಓದಬೇಕು ಅಂತ ಆಸೆ ಪಡೋರಿಗೆ ಇದು ಒಂದು ವೇದಿಕೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮ್ಮನ್ನು ಕರೆಸಿ ಮಾತಾಡಿಸ್ಲಿಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಿಸಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಮಸ್ಕಾರ.